ಸನ್ ಉದಯ ವಾಹಿನಿಯಲ್ಲಿ ಭಾಗ್ಯವಂತರು ಎನ್ನುವಂತಹ ಧಾರಾವಾಹಿ ಪ್ರಸಾರ ಆಗಲಿದೆ. ಇವತ್ತು ನನ್ನ ಜೊತೆ ಭಾಗ್ಯವಂತರು ಧಾರಾವಾಹಿ ಡೈರೆಕ್ಟರ್ ಜೊತೆಗೆ ಆರ್ಟಿಸ್ಟ್ ಇದ್ದಾರೆ. ಚಂದನ್ ಅವರೇ ನಮಸ್ಕಾರ. ಸಂಪ್ರೀತ್ವಿ ಸರ್ ನಮಸ್ತೆ. ಶ್ರೀನಾಥ್ ಸರ್ ನಮಸ್ತೆ. ಎಲ್ಲರೂ ತುಂಬ ಖುಷಿಯಿಂದ ಇದ್ದೀರಾ ಅಂತ ಅನ್ಕೋತೀನಿ. ಪ್ರೀಮಿಯರ್ ಶೋ ಆಗ್ತಿದೆ. ಯೂಶುವಲಿ ನಾವು ಸಿನಿಮಾ ಪ್ರೀಮಿಯರ್ ಶೋಗಳಿಗೆ ಹೋಗಿ ಅಭ್ಯಾಸ, ಬಟ್ ಧಾರಾವಾಹಿ ಪ್ರೀಮಿಯರ್ ಶೋ ಆಗ್ತಿರುವಂಥದ್ದು. ಆಕ್ಚುಲಿ ನಿಮ್ಮನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಸರ್, ಡೈರೆಕ್ಟರ್ ನೋಡಿದ್ರೆ. ಏನಕ್ಕೆ ಗೊತ್ತಾ, ಈಗ ಧಾರಾವಾಹಿಯಲ್ಲಿ ಸಂಭಾಷಣೆಕಾರರು ಇರ್ತಾರೆ, ಸ್ಕ್ರೀನ್ ಪ್ಲೇ ಇರುತ್ತೆ, ಕತೆ ಇನ್ನೊಬ್ರದ್ದಿರುತ್ತೆ. ಬಟ್ ಧಾರಾವಾಹಿ ಏನೇ ಸಮಸ್ಯೆ ಆದ್ರೂ ಮೊದಲು ಡೈರೆಕ್ಟರ್ಗೆ ಬೈಯೋದು. ಸೋಷಿಯಲ್ ಮೀಡಿಯಾ ನೋಡಿದ್ರೆ ಹೊಗಳೋದು ಡೈರೆಕ್ಟರ್ಗೆ, ಬೈಯೋದು ಡೈರೆಕ್ಟರ್ಗೆ. ಎಷ್ಟು ಖುಷಿ ಇದೆ ಸರ್. ಒಂದು ವರ್ಷದಿಂದ ನಡೆದಿರೋ ಹೋರಾಟ ಇದು. ನಾನು ಮಾಡಿರೋ ಒಂದಿಷ್ಟು ಪ್ರಾಜೆಕ್ಟಲ್ಲಿ ಒಂದು ಲಾಂಗ್ ಟೈಮ್ ತಗೊಂಡಿರೋದು ಅಂತಂದರೆ ಇದೇ ಪ್ರಾಜೆಕ್ಟು. ಒಂದು ವರ್ಷ ಅಂತಂದರೆ ಒಂದು ಮಗುನ ಹೊಟ್ಟೆ ಒಳಗಡೆ ಇಟ್ಕೊಂಡು ಹೊರಗಡೆ ಆದಷ್ಟು ಖುಷಿ ಇದೆ ನನಗೆ. ತುಂಬಾ ವೆಯ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಯಾವತ್ತಪ್ಪ ನಮ್ಮದು ಟೆಲಿಕಾಸ್ಟು, ಯಾವತ್ತು ನಮ್ಮ ಟೆಲಿಕಾಸ್ಟು, ಏನು ಮಾಡ್ತಾನೇ ಇದ್ದೀವಿ ಶೂಟಿಂಗು, ಏನು ಟೆಲಿಕಾಸ್ಟ್ ಡೇಟೇ ಕೊಡ್ತಿಲ್ಲ. ಸಡನ್ನಾಗೇನೋ IPL ಬಂದುಬಿಡ್ತು, ಇನ್ನೊಂದು 3 ತಿಂಗಳು ಪುಷ್ ಮಾಡಿಬಿಟ್ರು. ಸೊ ಫೈನಲಿ ಒಂದು ಡೀಪ್ ಬ್ರೀತ್ ತಗೊಂಡೆ. ಸೊ ಇವಾಗ ಫುಲ್ಲು ಖುಷಿಯಾಗಿದೆ. ಓಕೆ, ಧಾರಾವಾಹಿ ಕತೆ ಏನು ಅಂತ ನಿಮ್ಮ ಕಲಾವಿದ್ರಿಗೆ ಕೇಳಿದ್ರೆ ಒಬ್ಬರೂ ಬಾಯ್ ಬಿಡಲಿಲ್ಲ. ನೀವು ಸ್ವಲ್ಪನಾದರೂ ಹೇಳಿ, ಒಂದು ಲೈನ್ ಆದರೂ ಹೇಳಿ. ಇದು ಒಂದು ಅಪ್ಪ ಮಗಳ ಬಾಂಧವ್ಯದ ಕತೆ. ಪ್ರತಿಯೊಬ್ಬ ಅಪ್ಪನೂ ತನ್ನ ಮಗಳನ್ನು ಒಂದು ಚಂದ ಕುಟುಂಬದಲ್ಲಿ ಕೊಡಬೇಕು, ನನ್ನ ಮಗಳ ಭವಿಷ್ಯ ಚೆನ್ನಾಗಿರಬೇಕು, ಅವಳ ಆಸೆಗಳು ಕನಸುಗಳು ಎಲ್ಲನೂ ಈಡೇರಬೇಕು ಅಂತ ಆಶಿಸ್ತಾನೆ. ಅಂಥ ಒಂದು ತಂದೆ ತನ್ನ ಮಗಳನ್ನು ಒಂದು ಕುಟುಂಬಕ್ಕೆ ಚೆನ್ನಾಗಾಗಲಿ, ಮಗಳು ಚೆನ್ನಾಗಿರಲಿ ಅಂತ ಕೊಡ್ತಾನೆ. ಅವನ ಆಲೋಚನೆಗಳಲ್ಲಿ ಏನಿರುತ್ತೆ, ನನ್ನ ಮಗಳು ಚೆನ್ನಾಗೇ ಬದುಕ್ತಾಳೆ ಅನ್ನೋದು. ಬಟ್ ಅಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ, ಅದನ್ನು ಮಾತ್ರ ರಿವೀಲ್ ಮಾಡಬೇಕು ಹೋಗೋದಿಲ್ಲ. ಅದೇ ಆ್ಯಕ್ಚುಲಿ ಕಥೆಯ ಜೀವಾಳ. ಅವಳು ಅದರೊಳಗಡೆ ಸಿಗಾಕೊಂಡು ಹೇಗೆ ತಾನಿರೋ ಜಾಗದಲ್ಲೇ ಒಂದು ಪಾಸಿಟಿವಿಟಿಗಳನ್ನ ಹುಡ್ಕೊಂಡು, ತಾನಿದ್ದ ಜಾಗದಲ್ಲೇ ಇರೋರ್ನೆಲ್ಲನೂ ತನ್ನ ಕುಟುಂಬ ಅಂತ ಮಾಡಿಕೊಂಡು ಅವ್ರುಗಳಿಗೆ ಹೊಂದ್ಕೊಂಡು ಹೇಗೆ ಬದುಕ್ತಾಳೆ, ಹೇಗೆ ಜೀವನ ಗೆಲ್ತಾಳೆ, ಹೇಗೆ ಪ್ರಪಂಚನ ಗೆಲ್ತಾಳೆ, ಅದಕ್ಕಿನ್ನೂ ಮುಖ್ಯವಾಗಿ ಹೇಗೆ ತನ್ನ ತಂದೆ ಏನು ನಂಬಿಕೊಂಡಿದ್ನೋ ಆ ನಂಬಿಕೆನ ಉಳಿಸ್ಕೊಳ್ತಾಳೆ ಅನ್ನೋದೇ ಈ ಭಾಗ್ಯವಂತರು ಕಥೆ. ಓಕೆ, ಚಂದನ್ ಅವರೇ, ಇತ್ತೀಚೆಗೆ ನಾವು ಈಗ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ರು ಕೂಡ ಮಾಂಗಲ್ಯಂ ತಂತುನಾನೆನ ಧಾರಾವಾಹಿಯ ಕ್ಲಿಪ್ಪಿಂಗ್ಸ್ ಅನ್ನ ಕಾಣ್ಬೋದು. R.K. ಚಂದನ್ ಅವರು ಯಾವಾಗ ಮತ್ತೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೆ ಅಂತ ನಿಮ್ಮ ಫ್ಯಾನ್ ಪೇಜಸ್ ಈಗಲೂ ಆಕ್ಟಿವ್ ಇದೆ. ನನಗೆ ಅದೇ ಆಶ್ಚರ್ಯ. ಅಂದ್ರೆ ಸೀರಿಯಲ್ ಮುಗಿದು ತುಂಬಾ ಟೈಮ್ ಆದ್ರೂ ಕೂಡ ನಿಮ್ಮ ಫ್ಯಾನ್ ಪೇಜ್ಗಳು ಇನ್ನೂ ಆಕ್ಟಿವ್ ಇದೆ. ಡೈಲಿ ಪೋಸ್ಟ್ಗಳನ್ನೆಲ್ಲ ನೋಡ್ತಿರ್ತೀನಿ. ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ದೊಡ್ಡ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ತುಂಬಾ ಲೇಟ್ ಆಗಿ ನೀವು ಧಾರಾವಾಹಿ ಹೀರೋ ಆಗಿ ಕಾಣಿಸ್ಕೊಳ್ತಿದ್ದೀರಾ, ಹೇಳಿ ಈ ಬಗ್ಗೆ. ಅದೇ ನೀವು ಹೇಳಿದಾಗೆ ಆ ಒಂದು ವಿಚಾರವಾಗಿ ನಾನು ಪ್ರತಿ ಸಲನೂ ಮಾತಾಡ್ತಾನೆ ಇರ್ತೀನಿ. ಅಂದರೆ ಆ ಸೀರಿಯಲ್ ಮುಗಿದು ಹೆಚ್ಚು ಕಡಿಮೆ 5-6 ವರ್ಷ ಆಯಿತು, ಆದರೂ ಇನ್ನೂ ಅದ್ರ ಬಗ್ಗೆ ಆ್ಯಕ್ಟಿವ್ ಆಗಿ ಡಿಸ್ಕಸ್ ಮಾಡ್ತಿರ್ತಾರೆ, ಅಥವಾ ಆ ಪಾತ್ರನ ಕಥೆನ ನೆನೆಸ್ಕೋತಾ ಇರ್ತಾರೆ. ಆ್ಯಂಡ್ ಮತ್ತೆ ಕೇಳ್ತಿರ್ತಾರೆ, ಮತ್ತೆ ಯಾವಾಗ ಕಾಣಿಸ್ಕೋತೀರಾ ಟಿ ವಿಯಲ್ಲಿ ಅಂತ. ಸೊ ಬಹಳ ಒಂದು ಲಾಂಗ್ ಗ್ಯಾಪ್ ನಂತರ ಟಿ ವಿಯಲ್ಲಿ ಮೇನ್ ಸ್ಟ್ರೀಮ್ ಆ್ಯಕ್ಟಿಂಗ್ ಅಂತ ಮಾಡಿದ್ದು ಭಾಗ್ಯವಂತರಲ್ಲಿ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಅಂದರೆ ಈ ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ನಾವು ಮತ್ತೆ ನಾನು ಕಾಣಿಸ್ಕೊತಿರೋದಕ್ಕೆ. ಎಸ್ಪೆಷಲಿ ನಾನು ಮಾಂಗಲ್ಯಂ ತಂತು ನಾನೆಲ್ಲ ಲಾಂಚ್ ಆದಾಗ ಸಂಪ್ರೀತ್ವಿ ಸರ್ ಕೂಡ ಅದೇ ಟೈಮಲ್ಲಿ ಪ್ಯಾರಲಲ್ ಇನ್ನೊಂದು ಶೋ ಡೈರೆಕ್ಟ್ ಮಾಡ್ತಾಯಿದ್ರು. ಆವಾಗಲೂ ಯಾವುದೋ ಒಂದು ಹೀಗೆ ಇವೆಂಟಲ್ಲಿ ಸಿಕ್ತಾಗ ಹೇಳಿದರು ನನಗೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ನೀವು, ಒಂದ್ಸಲಿ ನಿಮ್ಮ ಡೈರೆಕ್ಟ್ ಮಾಡಬೇಕು, ನಾವು ಅದಕ್ಕೆ ವರ್ಕ್ ಮಾಡಬೇಕು ಅಂತ. ಆವಾಗ ಮಾತಾಡಿದ್ದು ಈ ಶೋ ಮೂಲಕ ಆಗಿದೆ, ಆಗಿದೆ 6 ವರ್ಷ ಆದಮೇಲೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅದರದ್ದು ರಿಸಲ್ಟ್ ಕೂಡ ಕಾಣಿಸ್ತಿದೆ. ಅಂದರೆ ನೀವು ಹೇಳಿದಾಗೆ ಸಿನಿಮಾಗೆ ಪ್ರೀಮಿಯರ್ ಮಾಡ್ತಿದ್ರು, ಬಟ್ ಇವಾಗ ಒಂದು TV ಶೋಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಪ್ರೀಮಿಯರ್ ಶೋನ ಅರೇಂಜ್ ಮಾಡಿ ಇಷ್ಟು ಜನರನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಅಂದರೆ ಪ್ರಾಡಕ್ಟದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ತಿದೆ. ಸೊ ಐಮ್ ಹ್ಯಾಪಿ ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ಮತ್ತೆ ನಾನು ಕಮ್ ಬ್ಯಾಕ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ಸ್ ಸರ್, ಕನ್ಸಿಡರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಪರಮ್ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಭಾಗ್ಯವಂತರು ಧಾರಾವಾಹಿಯಲ್ಲಿ ಯಾವ ರೀತಿ ಪಾತ್ರ ಇದೆ, ಏನು ಕತೆ ಅಂತ? ನಂದು ಗುರು ಅಂತ ಲೆಕ್ಚರರ್ ಪಾತ್ರ ಸ್ಟಾರ್ಟಿಂಗಲ್ಲಿ ಬಂದು ಹೋಗುತ್ತೆ. ಅಂದರೆ ಹೀರೋಯಿನ್ನು ಕಾಲೇಜಲ್ಲಿ ಯಾವ ರೀತಿ ಇರ್ತಾರೆ, ಯಾವ್ಯಾವ ಥರ ಒಂದು ಕಷ್ಟದಲ್ಲಾಗಲಿ ಎಲ್ಲ ಸಿಕ್ಕಾಕೊಂತಾರೆ, ನಾವು ಯಾವ ರೀತಿ ಅವ್ರನ್ನ ಬಚಾವ್ ಮಾಡ್ತೀವಿ,
ಯಾವ ರೀತಿ ತರಲೆ ಮಾಡ್ತಾರೆ ಅದೆಲ್ಲ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಸೊ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಧನ್ಯವಾದಗಳು. ಧಾರಾವಾಹಿಯಲ್ಲಿ ದೊಡ್ಡ ತಾರಾ ಬಳಗ ಇದೆ. ಈಗ ನಾನು ಆಲ್ರೆಡಿ ನೋಡಿದೆ, ಒಂದಷ್ಟು ಜನ ಕಲಾವಿದ್ರನ್ನು ಕೂಡ ಮಾತಾಡಿಸಿದೆ. ಸುಚೇಂದ್ರ ಪ್ರಸಾದ್ ಅವರಿದ್ದಾರೆ. ಅವ್ರದ್ದೊಂದು ಕ್ಯಾರೆಕ್ಟರ್ ಆದರೆ ಅವರ ಕನ್ನಡ ಇನ್ನೊಂದು ಒಂದು ಸುಂದರ ಕೇಳೋಕೆ ಅಂತ ಕಲಾವಿದರೇ ಹೇಳ್ತಾ ಇದ್ರು. ಈ ಬಗ್ಗೆ ಹೇಳಿ. ಸುಚೇಂದ್ರ ಪ್ರಸಾದ್ ಅಂತ ಒಬ್ಬ ಮಹಾನ್ ಕಲಾವಿದರನ್ನು ಡೈರೆಕ್ಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಇದೆ. ಆ ಮನುಷ್ಯನ ನೋಡಿದ್ರೆ ಈ ಕನ್ನಡ ಲೈಬ್ರರಿ ನಮ್ಮ ಕಣ್ಮುಂದೆ ಓಡಾಡಿದ್ರೆ ಹೆಂಗಾಗುತ್ತೋ ಹಂಗೆ ನೋಡ್ತಾ ಇರುತ್ತೆ. ಅವರಲ್ಲಿ ಜಸ್ಟ್ ಅವ್ರಿಗೆ ಒಂದು ಡೈಲಾಗ್ ಹೇಳ್ಕೊಟ್ಬಿಟ್ರೆ, ಸರ್ ಹಿಂಗಿದೆ ಸಿಚುವೇಶನ್ ಹಿಂಗಿದೆ ಅಂತ ಹೇಳ್ಕೊಟ್ಬಿಟ್ರೆ ಸಾಕು, ಅದನ್ನು ಅವರು ಬೇರೆ ರೀತಿಯಲ್ಲೇ ತೊಡಸ್ಕೊಳ್ತಾರೆ. ಕಂಪ್ಲೀಟಾಗಿ ಪಾತ್ರ ಆಗಿನೇ ಬದಲಾಗ್ತಾರೆ. ನಿಮಗೇನಾದರೂ ಈ ಭಾಗ್ಯವಂತರು ಏನಾದರೂ ಸಕ್ಸಸ್ ಆಗಿ ಒಂದು ತುಂಬ ಚೆನ್ನಾಗಿ ಮನೆ ಮಾತ್ರ ಆಗ್ತಾಯಿದೆ ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣ ಸುಚೇಂದ್ರ ಪ್ರಸಾದ್ ಸರ್ರೇ ಆಗ್ತಾರೆ. ಓಕೆ, ಇದರಲ್ಲಿ ಎರಡು ಮಾತಿಲ್ಲ. ಓಕೆ, ಆ ಮನುಷ್ಯನ ಪದಗಳು ಅಷ್ಟು ಸ್ಪಷ್ಟವಾಗಿ ಕನ್ನಡ ಜ್ಞಾನ ಅವರಿಂದ ನಾವು ಆ್ಯಕ್ಚುಲಿ ತಿಳ್ಕೊಬೇಕಾಗಿದೆ. ಥ್ಯಾಂಕ್ ಯು. ಅವ್ರನ್ನ ಡೈರೆಕ್ಟ್ ಮಾಡಿದ್ದ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಆ್ಯಕ್ಚುಲಿ ತುಂಬಾ ಖುಷಿ ಇದೆ.